ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, 2025ರಲ್ಲಿ ಈ ರಾಶಿಗೆ ಸುವರ್ಣ ಕಾಲ ಬರುತ್ತೆ. ಹಣದ ಹೊಳೆ ಹರಿಸ್ತಾರೆ ಶನಿ ಹಾಗೆ ಶುಕ್ರ. 2024ರ ಅಂತ್ಯದಲ್ಲಿ ಕುಂಭದಲ್ಲಿ ಶನಿ ಮತ್ತು ಶುಕ್ರರ ಸಂಯೋಗ ಆಗತ್ತೆ. ಹಾಗಾಗಿ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಈ ರಾಶಿಯವರಿಗೆ ಅಪಾರ ಯಶಸ್ಸು ಸಿಗತ್ತೆ. ಜೀವನದಲ್ಲಿ ಸಂತೋಷ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಹೆಚ್ಚಿನ ಪ್ರಗತಿಯನ್ನ ಈ ರಾಶಿಯವರು ಸಾಧಿಸ್ತಾರೆ. ಹಾಗಾದ್ರೆ 2025ರಲ್ಲಿ ಯಾವ ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ? ಎಲ್ಲ ರಂಗದಲ್ಲೂ ಯಾವ ರಾಶಿಯವರು ಯಶಸ್ಸನ್ನ ಗಳಿಸ್ತೀರಾ? ನೋಡ್ತಾ ಹೋಗೋಣ. ಮಕರ ರಾಶಿ ನೋಡಿ, ಶನಿಯು ಮೊದಲ ಮತ್ತು ಎರಡನೇ ಮನೆಯ ಅಧಿಪತಿ. ಕುಂಭ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಸ್ಥಿತನಾಗಿದ್ದು ಶುಕ್ರನು ಅದೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿಯ ಜನರು ವಿಶೇಷವಾದಂಥ ಪ್ರಯೋಜನವನ್ನ ಪಡಿತೀರಾ. ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ. ಹೊಸ ಉದ್ಯೋಗದ ಹುಡುಕಾಟ ಪೂರ್ಣವಾಗುತ್ತೆ. ಭೌತಿಕ ಸುಖಗಳು ಪ್ರಾಪ್ತಿಯಾಗತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಆರ್ಥಿಕ ಪರಿಸ್ಥಿತಿ ಬಲವಾಗತ್ತೆ. ಇದರ ಹೊರತಾಗಿ ಭವಿಷ್ಯಕ್ಕಾಗಿ ಉಳಿತಾಯ ಮಾಡ್ತೀರಾ, ಅದರಲ್ಲಿ ಯಶಸ್ಸನ್ನು ಗಳಿಸ್ತೀರಾ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೀತೀರಾ. ಪ್ರೇಮ ಜೀವನ ಬಹಳ ಚೆನ್ನಾಗಿದೆ. ಅವಿವಾಹಿತರಿಗೆ ವಿವಾಹದ ಪ್ರಸ್ತಾಪ ಆಗತ್ತೆ. ವೈವಾಹಿಕ ಜೀವನ ನಡೆಸ್ತಾ ಇದ್ದಂಥವರು ಒಂದಷ್ಟು ಸಮಸ್ಯೆಗಳಿದ್ರೆ 2025ರಲ್ಲಿ ಮಕರ ರಾಶಿಯವರಿಗೆ ಆ ಎಲ್ಲ ಸಮಸ್ಯೆಗಳು ಕೂಡ ಕೊನೆಯಾಗತ್ತೆ. ಓವರ್ ಆಗಿ ಬಹಳ ಚೆನ್ನಾಗಿದೆ. 2025 ಮಕರ ರಾಶಿಯವರಿಗೆ ರಾಜಯೋಗವಿದೆ. ಖಂಡಿತ ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಯಲ್ಲಿ ಶನಿ ಮತ್ತು ಶುಕ್ರನ ಸಂಯೋಗ 5ನೇ ಮನೆಯಲ್ಲಿ ನಡೀತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯು ಉತ್ತಮ ಫಲಿತಾಂಶ, ಈ ರಾಶಿಯ ಜನರು ಒಳ್ಳೆಯ ಫಲಿತಾಂಶವನ್ನು ಪಡಿತೀರಾ. ತುಲಾ ರಾಶಿಯವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ, ಕಲೆ ಮತ್ತು ಸೃಜನಾತ್ಮಕ ಕ್ಷೇತ್ರದಲ್ಲಿ ಉತ್ತಮರಾಗ್ತೀರಾ. ಮುಂಬರುವಂಥ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿ. ಖಂಡಿತ ಚೆನ್ನಾಗಿದೆ. ಮಕ್ಕಳಿಂದ ಸಂತೋಷ ಪಡಿತೀರಾ ತುಲಾ ರಾಶಿಯವರು. ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸಗಳು ಪೂರ್ಣವಾಗುತ್ತೆ. ಉನ್ನತ ಶಿಕ್ಷಣ ಪಡೆಯುವಂಥ ಆಸೆ ಎಲ್ಲವೂ ಕೂಡ ಈಡೇರುತ್ತೆ. ನಿಮ್ಮ ಶ್ರಮದ ಫಲ, ಶ್ರಮಕ್ಕೆ ತಕ್ಕನಾದಂಥ ಫಲ ಪಡಿತೀರಾ. ಆರ್ಥಿಕ ಪರಿಸ್ಥಿತಿ ಬಲವಾಗತ್ತೆ. ಆರ್ಥಿಕ ಲಾಭಗಳ ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸನ್ನು ಪಡಿತೀರಾ. ಪೂರ್ವಿಕರ ಆಸ್ತಿಯ ಸಂದರ್ಭದಲ್ಲೂ ಕೂಡ ಪ್ರಯೋಜನವನ್ನು ಪಡಿತೀರಾ. ವೃತ್ತಿಯ ಬಗ್ಗೆ ಮಾತನಾಡೋದಾದ್ರೆ ಬಡ್ತಿಯೊಂದಿಗೆ ಸಂಬಳ ಕೂಡ ಹೆಚ್ಚಾಗತ್ತೆ. ಹೊಸ ಆಸ್ತಿ, ವಾಹನವನ್ನ ಖರೀದಿ ಮಾಡುವಂತಹ ವರ್ಷ ತುಲಾ ರಾಶಿಯವರಿಗೆ 2025 ಓವರ್ ಆಗಿ ಬಹಳ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ಮತ್ತೊಂದು ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಸಿಗುವಂತಹ ವರ್ಷ 2025. ಶನಿ ಮತ್ತು ಶುಕ್ರನ ಸಂಯೋಗ 10ನೇ ಮನೆಯಲ್ಲಿ ನಡೆಯುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಆರ್ಥಿಕ ಲಾಭ, ಉತ್ತಮ ಪ್ರಗತಿಯನ್ನ ಪಡಿತೀರಾ. ಹೊಸ ಕೆಲಸವನ್ನ ಮಾಡ್ತೀರಾ. ಇದರೊಂದಿಗೆ ಕಠಿಣ ಪರಿಶ್ರಮ, ಬಯಸಿದಂತಹ ಪ್ರಚಾರ ಸಿಗತ್ತೆ. ಬಯಸಿದಷ್ಟು ಹಣ ಸಿಗತ್ತೆ. ಆರ್ಥಿಕ ಪರಿಸ್ಥಿತಿ ಬಲವಾಗಿದೆ. ಉದ್ಯಮಿಗಳಿಗೆ ಉತ್ತಮ ಲಾಭ ಆಗತ್ತೆ. ಬಹಳ ದಿನಗಳಿಂದ ಅಂಟಿಕೊಂಡಿದ್ದಂತಹ, ಸಿಕ್ಕಾಕೊಂಡಿದ್ದಂತಹ ಹಣ ಮರಳಿ ಸಿಗುತ್ತೆ. ಸರ್ಕಾರಿ ಕೆಲಸದಲ್ಲಿಯೂ ಯಶಸ್ಸನ್ನ ಪಡಿತೀರಾ. ಶುಕ್ರನು ಕಲೆಯನ್ನ ಪ್ರತಿನಿಧಿಸ್ತಾನೆ. ಹಾಗಾಗಿ ಈ ರಾಶಿಯ ಜನರು ವಿನ್ಯಾಸ, ಚಿತ್ರಕಲೆ, ಕಂಪ್ಯೂಟರು, ಆನಿಮೇಷನ್ನು, ನಟನೆ ಇತ್ಯಾದಿಗಳಲ್ಲಿ ವೃತ್ತಿಯನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ವೃಷಭ ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ನೋಡಿ, ಈ ಮೂರೂ ರಾಶಿ, ವೃಷಭ ರಾಶಿ, ಮತ್ತೊಂದು ರಾಶಿ ತುಲಾ ರಾಶಿ, ಅದರ ಜೊತೆಗೆ ಮಕರ ರಾಶಿ, ಈ ಮೂರೂ ರಾಶಿಯವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನ. 2025ರಲ್ಲಿ ಹಣದ ಹೊಳೆ, ಶುಕ್ರ ಹಾಗೆ ಶನಿಯ ಸಂಯೋಗದಿಂದ ಈ ಮೂರು ರಾಶಿಯವರಿಗೆ ಹಣದ ಹೊಳೆಯೇ ಹರಿಯುತ್ತೆ. ಧನ್ಯವಾದ. ನಮಸ್ಕಾರ.